ಹ್ಯಾಪಿ ಬರ್ಡೇ ಅಷ್ಟೇ ನೋಡಿದ್ರೆ ಬರ್ಡೇಗೆ ವಿಶ್ ಮಾಡಾಯ್ತು. ಸೊ ಹಾಗೆ ರಾಘವಪ್ಪ ಅವ್ರದ್ದು ಆಶೀರ್ವಾದ ಇರಲಿ ಅಂತೇಳಿ ಮನೆಯಲ್ಲಿ ಪೂಜೆ ಮಾಡಿ ಹೊರಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ರೆಡಿ ಆದೆ. ರೆಡಿ ಆಗ್ಬಿಟ್ಟು ಕಾರಲ್ಲಿ ಬಂದು ಕೇಳಿದ್ರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬಾ ದೂರ ಇತ್ತು, ಎಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಡ ಹತ್ರ ಈಗ ನೋಡಿದ್ವಿ. ಸೊ ಹತ್ರ ಅಂತ ಹೇಳಿದ್ರೆ ಇಲ್ಲಿ ತಿರುಗುಪಾಳ್ಯದಿಂದ ಒಂದು ದೇವಸ್ಥಾನ ಇದೆ, ತುಂಬಾ ಫೇವ್ರೇಟ್ ನನಗೆ, ಮಂಜುನಾಥ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಹಾ ಬೇಡ ಅಲ್ಲಿ ಬರೋರಿಗೆಲ್ಲ ವಿಡಿಯೋ ಮಾಡ್ತೀವಿ ಬಾರೆ ನೈಟ್ ಹಿಂಗೆಲ್ಲ ಮಾಡ್ತೀವಿ. ಎಲ್ಲರೂ ಮೈನ್ ರೋಡ್ ನೋಡಿ ಎಲ್ಲರೂ ಹಚ್ಚಿ ವಿಡಿಯೋ ಮಾಡಿ ನಮ್ ತಾಯಿ ನಾನು ಕಾರ್ ಮೇಲೆ ಕಟ್ ಮಾಡಿಸ್ಬಿಟ್ಟು ರೋಡಲ್ಲಿ ಯಾರು ಬರ್ತಾರೆ ಹೇಳ್ತೀವಿ ಅಂತ ಹೇಳ್ತಾವಳಿ ಬಂದು ಸೈಡ್ ಹಾಕ್ಬಿಡ್ಬಿಟ್ಟವ್ರೆ. ಬೆಳಿಗ್ಗೆ ವಿಡಿಯೋ ನೋಡ್ಕೊಂಡು ಅವನೇ ವಿಡಿಯೋ ನೋಡ್ಕೊಂಡು ಅಸಹ್ಯ ಆಗ್ಬಿಡ ಆ ರೇಂಜ್ ಮಾಡಿದ್ದ. ಹಂಗೆ ಮಾಡಿ ಏನ್ ಮಾಡ್ಲಿ ನನಗೆ ನೆನ್ನೆ ನಾರ್ಮಲ್ ಆಗೋಗಿದ್ದಲ್ಲ, ನಾರ್ಮಲ್ ಆಗಿದ್ದು ನಿಜ ಮಾಡಿ ಪಾರ್ಟಿ ಜೋರಾಗಿತ್ತಲ್ಲ. ಮನೆಗಿನ್ನ ಕಟ್ ಮಾಡ್ಸಲ್ಲ ಮೈನ್ ರೋಡ್ ಬರ್ತಡೆ ನೋಡಿ. ನಂದು ಬರ್ತಡೆ ಈ ಸತಿ ಪಟಾಕಿ ಎಲ್ಲ ಹೊಡಿಸ್ತೀನಿ, ಚಿಕನ್ ಮಾಡಿಸ್ತೀನಿ ಹುಡುಗರಿಗೆಲ್ಲ. ಎಲ್ಲಿ ರೋಡಲ್ಲ ಮನೇಲಿ ಚಿಕನ್ ಬೇಕಟ್ನ ಬಾಂಬ್ ನೋಡಿಸ್ತೀನಿ. ಜಪಾನ ಹುಷಾರಾಗಿ ಓಡಿಸಿ. 350 ರೂಪಾಯಿ ಕೊಟ್ರೆ ಬಾಂಬ್. ನಿನ್ ಬರ್ತಡೆ ನೀನೇ ಹೊಡ್ಸ. ಕಟ್ ಮಾಡೆ ವಿಡಿಯೋವ ಕಟ್ ಮಾಡದೆ ಇರ್ಲಿ ಬಿಡಿ. ಬೇಗ ಹೋಗು ಹೋಗ ಹಿಂಗೆ ನೋಡ್ಕೊಂತ ಹೋಗು ಬಸವಣ್ಣ ಹೋಗು ಬೇಗ. ಅವು ಅಣ್ಣ ಹೋಗಿಲ್ಲ, ಹೋಗು ಹಂಗಾಜ್ ಬಾ. ಬೇರೆ ಒಳಗೈತಿ. ಸ್ವಿಮ್ಮಿಂಗ್ ಪೂಲ್ಗಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲಿ ಬೇರೆ ಕೊಡ್ತಾರೆ ನಿನ್ಗೆ. ಈ ಬಟ್ಟೆಲ್ಲ ಹೋಗಲ್ಲ. ಹಾಂ
50% off on ದೇವಸ್ಥಾನ top ಮುಗಿಸಿದ್ವಾ? brands till 31st July in ನೆಕ್ಸ್ಟ್ end of ಮನೆಗೆ ಹೋಗೋಣ ನಡೀರಿ. ಇನ್ನೆಲ್ಲಿಗಾರ ಕರ್ಕೊಯ್ತೀರಾ? ಇವಾಗ ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿ ತಿಂಡಿ ತಿನ್ನಲ್ವಾ? ತಿಂಡಿ ಬಿರಿಯಾನಿ ತಿನ್ನಂಬ. ಇವತ್ತು ಸೋಮವಾರ. ಇಡ್ಲಿ ಹೊಡಿತೀನಿ ಅಂತ. ಇಡ್ಲಿ ವಡೆ ಬೇಡ, ಮನೇಲಿ ತಿನ್ನಲ್ವ ಇಡ್ಲಿ ವಡೆ? ಸರಿ ಆಯ್ತು, ಕಟ್ ಮಾಡು ವಿಡಿಯೋ ಮೊದಲು. ಅಲರ್ಜಿ ವಿಡಿಯೋ ಅಂದರೆ ನಮ್ಮ ಮನೆಯವ್ರಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ಮೈ ಬರ್ಡೇ. ಎಲ್ರಿಗೂ ಗೊತ್ತಿದೆ, ಎಲ್ಲರೂ ವಿಶ್ ಮಾಡಿದ್ದೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಲ್ಲದರಲ್ಲೂ ವಿಶ್ ಮಾಡಿದ್ದೀರಾ, ಬಟ್ ರಿಪ್ಲೈ ಮಾಡೋದಕ್ಕೆ ಆಗಲಿಲ್ಲ, ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇದೊಂದು ಪುಟ್ಟ ವಿಡಿಯೋ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.